ಹಲೋ ಸೋಲ್ಜರ್ಸ್. ಇವತ್ತು ನಾನು ಹೇಳ್ತಿರೋ ಕತೆ ಬಂದು ಒಂದು ಫ್ಯಾಮಿಲಿದು. ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಮಗಳು ಇವ್ರು 3 ಜನ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಇವ್ರ ಜೀವನದಲ್ಲಿ ಆಕಸ್ಮಿಕವಾಗಿ ತಿಳಿದೇ ಇರೋ ಒಬ್ಬ ವ್ಯಕ್ತಿ ಬರ್ತಾನೆ. ಅವ್ನ್ ಬಂದಾದ್ಮೇಲೆ ಅವ್ರ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಿರೋದೇ ಈ ಕತೆ. ಎಸ್ಪೆಷಲಿ ಈ ವಿಡಿಯೋನ ಮದುವೆ ಆಗಿರೋ ಹೆಣ್ಮಕ್ಳು ನೋಡ್ಬೇಕು. ಸೊ ಕತೆನ ಶುರು ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಪ್ಪ. ಹಾಗೆ ನೋಟಿಫಿಕೇಶನ್ ಬಟನ್ ನ ಆನ್ ಮಾಡಿಟ್ಕೊಳ್ಳಿ. ಆಗ್ಲೇ ನಿಮ್ಗೆ ನನ್ನ ವಿಡಿಯೋಗಳು ಬೇಗ ಬಂದು ತಲುಪುತ್ತೆ. ಸೊ ಇನ್ನೇನಿದೆ, ವಿಡಿಯೋನ ಶುರು ಮಾಡೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮಗೆ ಒಂದು ಮೊಬೈಲ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅದನ್ನೀಗ ಆಶಾ ಬಂದು ರಿಸೀವ್ ಮಾಡ್ತಾಳೆ. ಸರಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಆ ಕಾಲ್ ನ ಕಟ್ ಮಾಡ್ತಾಳೆ. ಆಶಾ ಬಂದು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಳಿಗೆ ಮೀರಾ ಅನ್ನೋ ಮಗಳಿರ್ತಾಳೆ. ಅವಳಿಗಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಈಗ ಅಮ್ಮನು ಕೂಡ ಬಂದು ಅವಳಿಗೆ ಹೆಲ್ಪ್ ಮಾಡ್ತಾಳೆ. ಈಗ ಅವಳನ್ನ ಆಟೋದಲ್ಲಿ ಹತ್ಸಿ ಬಾಯ್ ಅಂತ ಹೇಳಿ ಕಳಿಸ್ತಾಳೆ. ಈ ಆಶಾಗೆ ಸುಧೀರ್ ಅನ್ನೋ ಹಸ್ಬೆಂಡ್ ಕೂಡ ಇರ್ತಾನೆ. ಅವನೊಬ್ಬ ರೈಟರ್. ಇಲ್ಲಿ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ. ಅದ್ಯಾಕೆ ಅಂತ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಶಾ ಈಗ ಸ್ಕೂಲ್ಗೆ ಹೋಗ್ತಾ ಅಲ್ಲಿ ಒಂದು ಹೋಟೆಲ್ ಇರುತ್ತೆ. ಅಲ್ಲಿಗೆ ಹೋಗಿ ಗಾಡಿ ನಿಲ್ಲಿಸ್ತಾಳೆ. ಯಾಕಂದ್ರೆ ಮನೇಲಿ ಮಾಡಿದ ಉಪ್ಪಿನಕಾಯಿನ ಹೋಟೆಲ್ಗೆ ತಂದು ಮಾರ್ತಾ ಇರ್ತಾಳೆ. ಈಗ ಅದನ್ನ ಕೊಡೋದಕ್ಕೆ ಅಂತ ಹೇಳಿ ಹೋಟೆಲ್ ಒಳಗೆ ಬರ್ತಾಳೆ. ಅಲ್ಲಿಗ ಹೋಟೆಲ್ ಓನರ್ ಬಂದು ನನಗೆ ಇನ್ನ 10 ಬಾಟ್ಲು ಬೇಕು ಅಂತ ಅವಳಿಗೆ ಆರ್ಡರ್ ಕೊಡ್ತಾನೆ. ಅವಳು ಈಗ ಖುಷಿಯಿಂದ ಆರ್ಡರ್ನ ತಗೊಂಡು ಅಲ್ಲಿಂದ ಸ್ಕೂಲ್ಗೆ ಬರ್ತಾಳೆ. ಅಲ್ಲಿ ಒಂದು ಚಿಕ್ಕ ಮಗು ಅಳ್ತಾ ಇರುತ್ತೆ. ಈಗ ಇವಳು ಪ್ರೀತಿಯಿಂದ ಮಗುನ ಎತ್ಕೊಂಡು ನೀವಿನ್ನ ಹೋಗಿ ಅಂತ ಹೇಳಿ ಪೇರೆಂಟ್ಸ್ ನ ಕಳಿಸ್ತಾಳೆ. ಸ್ಕೂಲ್ ನಲ್ಲಿ ಆಶಾ ಈಗ ಮಕ್ಕಳಿಗೆಲ್ಲ ರೈಮ್ಸ್ ಹೇಳ್ಕೊಡ್ತಾ ಡ್ಯಾನ್ಸ್ ಮಾಡಿಸ್ತಾ ಇವಳು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಖುಷಿಯಾಗಿರ್ತಾಳೆ. ಈಗ ರಾತ್ರಿ ಮಲಗಿದ್ದಾಗ ಮೇಲಿಂದ ಏನೋ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಆಶಾ ಮತ್ತೆ ಮೀರಾ ಈಗ ಸ್ಟಿಕ್ ನ ತಗೊಂಡು ಅಲ್ಲಿಂದ ಸುಧೀರ್ ರೂಮ್ ಗೆ ಬರ್ತಾರೆ. ಈಗ ಇವರೆಲ್ಲ ಸೇರಿ ಯಾವ ಕಳ್ಳ ಬಂದಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅದು ಕಳ್ಳ ಮಾಡ್ತಿರೋ ಶಬ್ದ ಅಲ್ಲ, ಮೇಲೆ ಇಲಿಗಳು ಮಾಡ್ತಾ ಇರೋ ಶಬ್ದ ಅಂತ. ಈಗ ಆಶನಿಗೆ ಸಿಟ್ಟು ಬಂದು ಸುಧೀರ್ ಮೇಲೆ ರೇಗಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಇಲಿಗಳಿಗೆ ಏನಾದ್ರೂ ಮಾಡು ಅಂತ, ನೀನು ಯಾವ್ದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಕೂಗಾಡ್ತಾಳೆ. ಅದಕ್ಕೆ ಸುಧೀರ್ ಈಗ ನಾನು ಮಾಡೋದನ್ನೆಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ಅವು ಎಲ್ಲಿಂದ ಬರ್ತಾ ಇದಾವೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವಳನ್ನ ಸ್ವಲ್ಪ ಸಮಾಧಾನ ಪಡಿಸ್ತಾನೆ. ಈ ಮೀರಾಗೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ. ಅವಳು ಭರತನಾಟ್ಯ ಕ್ಲಾಸ್ಗೆ ಡೈಲಿ ಆಶಾನೇ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿಗ ಮೀರಾ ಡ್ಯಾನ್ಸ್ ಮಾಡ್ತಾ ಇದ್ರೆ ಆ ಡ್ಯಾನ್ಸ್ ನ ನೋಡಿ ಆಶಾ ಕೂಡ ಕಾಪಿ ಮಾಡ್ತಾ ಇರ್ತಾಳೆ. ಅದನ್ನೀಗ ಡ್ಯಾನ್ಸ್ ಟೀಚರ್ ನೋಡಿ ನಗ್ತಾ ಇರ್ತಾರೆ. ಆಶಾ ಇಲ್ಲಿ ಮೀರಾಗೆ ಬರೀ ತಾಯಿ ಆಗಿರೋದಿಲ್ಲ, ಒಬ್ಳು ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಈಗ ಮೀರಾ ಸ್ಕೂಲಿಂದ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಕಾಲ್ ಬರುತ್ತೆ. ಅಲ್ಲಿಗೆ ಆಶಾ ಕೂಡ ಹೋಗ್ತಾಳೆ. ಅಲ್ಲಿಗ ಪ್ರಿನ್ಸಿಪಲ್ ಈಗ ಆಶಾ ಜೊತೆ ಮಾತಾಡ್ತಾ ಮೀರಾ ಮಾರ್ಕ್ಸ್ ಲಾಸ್ಟ್ ಸೆಮ್ ಗಿಂತ ಕಮ್ಮಿ ಬಂದಿದೆ. ಕಮ್ಮಿ ಅಂದ್ರೆ ಫುಲ್ ಕಮ್ಮಿ ಅಲ್ಲ, ಬಟ್ ನಾವ್ ಅಂದ್ಕೊಂಡಿರ್ತೀವಲ್ಲ ಅದನ್ನ ರೀಚ್ ಮಾಡಿಲ್ಲ. ಹೀಗಂತ ಪ್ರಿನ್ಸಿಪಲ್ ಹೇಳಿದ ತಕ್ಷಣ ಆಶಾಗೆ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಮೀರಾ ಈಗ ನಾನು ನೆಕ್ಸ್ಟ್ ಸೆಮ್ ಅಲ್ಲಿ ಇನ್ನ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಗೆ ಹೇಳ್ತಾಳೆ. ಪಕ್ಕದಲ್ಲಿದ್ದ ಟೀಚರ್ ಕೂಡ ಈಗ ಆಶಾಗೆ ನಿನ್ ಮಗಳು ಬ್ರಿಲಿಯಂಟೆ, ಯಾಕೋ ಈ ಸಲ ಸ್ವಲ್ಪ ಡಲ್ ಆಗಿದ್ದಾಳೆ ಅಷ್ಟೇ, ಡೋಂಟ್ ವರಿ ಅಂತ ಹೇಳಿ ಸಮಾಧಾನ ಪಡಿಸ್ತಾಳೆ. ಸಂಜೆ ಈಗ ಮೀರಾ ಮನೆಗ್ ಬಂದ್ರೆ ಅಲ್ಲಿ ಆಶಾ ಬೇಜಾರಿಂದ ಮಲಗಿರ್ತಾಳೆ. ಯಾಕಮ್ಮ ಈ ತರ ಇದೆಯಾ, ಹುಷಾರಿಲ್ವಾ ಅಂತ ಹೇಳಿ ಮೀರಾ ಕೇಳ್ತಾಳೆ. ಅದಕ್ಕೇನು ಆನ್ಸರ್ ಮಾಡದೆ ಆಶಾ ಸುಮ್ನೆನೆ ಇರ್ತಾಳೆ. ಮೀರಾ ಈಗ ಪದೇ ಕೇಳ್ತಾ ಇರೋದಕ್ಕೆ ಅಮ್ಮನಿಗೀಗ ಸಿಟ್ಟು ಬಂದ್ಬಿಡುತ್ತೆ. ಆಶಾ ಈಗ ಮೀರಾಗೆ ನಾನ್ ನಿನ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾ ಇದ್ದೀನಿ, ಆದ್ರೂ ನೀನ್ ಯಾಕೆ ಮಾರ್ಕ್ಸ್ ನ ಕಡಿಮೆ ತಗೊಂಡೆ ಅಂತ ಕೇಳ್ತಾಳೆ. ಅದಕ್ಕೆ ಮೀರಾ ಈಗ ಇದೊಂದ್ ಸೆಮ್ ಅಲ್ಲಿ ಈ ತರ ಆಗಿದೆ ಅಮ್ಮ, ಆದ್ರೆ ನೆಕ್ಸ್ಟ್ ಸೆಮ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಬರೀತೀನಿ ಅಂತ ಹೇಳ್ತಾಳೆ. ಆಶಾ ಈಗ ಮೀರಾಗೆ ನಾನೊಂದು ಸ್ಟ್ರೈಟ್ ಆಗಿ ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಮೀರಾ ಕೂಡ ಸರಿಮಾ ಅಂತ ಹೇಳ್ತಾಳೆ. ನನ್ನ ಹತ್ರ ಹೇಳ್ದೆ ಏನಾದ್ರೂ ಮುಚ್ಚಿಡ್ತಾ ಇದೆಯಾ ಅಂತ ಹೇಳಿ ಆಶಾ ಈಗ ಮೀರಾ ಹತ್ರ ಕೇಳ್ತಾಳೆ. ಮೀರಾ ಈಗ ಆ ತರ ಎಲ್ಲ ಏನು ಇಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ಫೋನ್ ಒಂದು ರಿಂಗ್ ಆಗ್ಬಿಡುತ್ತೆ. ಆ ಫೋನ್ ರಿಂಗ್ ಟೋನು ಆಶಾದು ಅಲ್ಲ, ಹಾಗೆ ಸುಧೀರ್ ಕೂಡ ಈಗ ಮನೆಯಲ್ಲಿ ಇಲ್ಲ. ಎಲ್ಲಿಂದ ಬರ್ತಾ ಇದೆ ರಿಂಗ್ ಟೋನ್ ಅಂತ ಆಶಾ ಈಗ ಹುಡುಕ್ತಾ ಇರ್ಬೇಕಾದ್ರೆ ಮೀರಾ ಈಗ ರಪ್ ಅಂತ ತನ್ನ ರೂಮ್ ಒಳಗಡೆ ಹೋಗಿ ಅಮ್ಮನಿಗೆ ಗೊತ್ತಾಗದೆ ಬಚ್ಚಿಟ್ಟಿದ್ದ ಮೊಬೈಲ್ ನ ಎತ್ಕೋತಾಳೆ. ಆಶಾ ಈಗ ಆ ಫೋನ್ ಯಾರ್ದು ಕೊಡಿಲಿ ಅಂತ ಕೇಳ್ತಾಳೆ. ಮೀರಾ ಮಾತ್ರ ಎಷ್ಟಂದ್ರೂ ಕೊಡೋದೇ ಇಲ್ಲ. ಆಶಾ ಕೂಡ ಈಗ ಅದನ್ನ ಕಿತ್ಕೊಳ್ಳೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾಳೆ. ಆಗ ಮೀರಾಗೆ ಬೇರೆ ದಾರಿ ಇಲ್ದೆ ಆ ಫೋನ್ ನ ಹೊಡೆದಾಕ್ಬಿಡ್ತಾಳೆ. ಇಲ್ಲಿಗ ಆಶಾಗೆ ಆ ಫೋನ್ ನಲ್ಲಿ ಏನೋ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಈಗ ಕೋಪದಿಂದ ಕೇಳಿದ್ರೆ ಮೀರಾ ಹೇಳ್ಬೇಕಲ್ವಾ, ಅದಕ್ಕೆ ಟೈಮ್ ಬರ್ಲಿ ಅಂತ ಹೇಳಿ ಸುಮ್ನಾಗ್ಬಿಡ್ತಾಳೆ. ಈ ಕಡೆ ಮೀರಾನು ಹೋಗಿ ಈಗ ಬೆಡ್ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ. ಈ ಕಡೆ ಗಂಡನ್ ನೋಡಿದ್ರೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಕುಡಿತಾ ಕೂತಿರ್ತಾನೆ. ಇವನು ಮೊದಲು ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಆಮೇಲೆ ರೈಟರ್ ಆಗ್ಬೇಕು ಅಂತ ಹೇಳಿ ಮಾಡ್ತಿದ್ದ ಕೆಲಸನೇ ಬಿಟ್ಬಿಡ್ತಾನೆ. ಈಗ ಫುಲ್ ಟೈಮ್ ರೈಟರ್ ಆಗಿ ಬರಿತಾ ಇರ್ತಾನೆ. ಬಟ್ ಏನ್ ಪ್ರಯೋಜನ, ಅದನ್ನ ತಗೊಳ್ಳೋರು ಇಲ್ಲ, ಓದೋರು ಇಲ್ಲ. ಆದ್ರೂ ಗೆದ್ದೆ ಗೆಲ್ತೀನಿ ಅಂತ ಹೇಳಿ ತನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾನೆ. ಅವರು ಕೂಡ ಕೊಡ್ದಾಗ ಯಾವಾಗ್ಲೂ ಇದೇ ಡೈಲಾಗ್ ಹೇಳ್ತಾನೆ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ. ಆಶಾ ಈಗ ಮಗಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ನಿಜಾನ ಹೊರ ತೆಗಿಯೋ ಪ್ರಯತ್ನ ಮಾಡ್ತಾಳೆ. ಈಗ ಮೀರಾ ಕೂಡ ಓಪನ್ ಆಗಿ ಹೇಳ್ತಾಳೆ, ಒಬ್ಬ ಹುಡುಗ ಇದ್ದಾನೆ, ಅವನು ನನ್ ಫ್ರೆಂಡ್ ಅಣ್ಣನೇ, ಬಟ್ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ಜಸ್ಟ್ ಫ್ರೆಂಡ್ಸ್ ಆದ್ರೆ ಮೊಬೈಲ್ ಫೋನ್ ನ ಏನು ಕೊಡದಾಗ್ತೆ ಅಂತ ಆಶಾ ಈಗ ಕೇಳ್ತಾಳೆ. ನೀನ್ ಎಲ್ಲಿ ಗಾಬರಿ ಆಗ್ತೀಯೋ, ನನ್ ಬಗ್ಗೆ ಏನ್ ತಿಳ್ಕೋತೀಯೋ ಅಂತ ಹೇಳಿ ಆ ಫೋನ್ ನ ಹೊಡೆದಾಕ್ತೆ ಅಂತ ಮೀರಾ ಈಗ ಆಶಾಗೆ ಹೇಳ್ತಾಳೆ.
ನಾನಿನ್ಮೇಲೆ ಯಾರ ಜೊತೆನೂ ಮಾತಾಡಲ್ಲ, ನಾನು ಓದೋದ್ರ ಬಗ್ಗೆ ಮಾತ್ರನೇ ಗಮನ ಕೊಡ್ತೀನಿ ಅಂತ ಹೇಳಿ ಅಮ್ಮನಿಗೆ ಪ್ರಾಮಿಸ್ ಮಾಡ್ತಾಳೆ. ಎಷ್ಟೇ ಆದ್ರೂ ಅಮ್ಮ ಅಲ್ವಾ, ಮಗಳನ್ನ ಎಷ್ಟೇ ನಂಬುದ್ರು ಡೌಟ್ ಅನ್ನೋದು ಒಂದ್ ಕಡೆ ಇದ್ದೇ ಇರುತ್ತೆ. ಅದಕ್ಕೀಗ ಅವ್ನ್ ನಂಬರ್ ಕೊಡು ಅಂತ ಹೇಳಿ ಆಶಾ ಈಗ ಮೀರಾ ಹತ್ರ ಕೇಳ್ತಾಳೆ. ಮೀರಾನು ಕೂಡ ಏನು ಮಾತಾಡದೆ ಸ್ವಲ್ಪ ಸಿಟ್ಟಾಗೆ ಡಯಲ್ ಮಾಡಿ ಕೊಡ್ತಾಳೆ. ನೆಕ್ಸ್ಟ್ ಡೇ ಮೀರಾ ಈಗ ಅಮ್ಮನ ಹತ್ರ ಸರಿಯಾಗಿ ಮಾತಾಡದೆ ಸ್ಕೂಲ್ಗೆ ಹೊರಟೋಗ್ತಾಳೆ. ಯಾಕಂದ್ರೆ ನಮ್ಮಮ್ಮ ನನ್ನ ನಂಬ್ತಾ ಇಲ್ಲ ಅಂತ ಅವಳಿಗೆ ಸಿಟ್ಟೇನು. ಇದೇ ವಿಷಯನ ಗಂಡನ ಹತ್ರ ಹೇಳ್ಬೇಕಂತ ಹೇಳಿ ಆಶಾ ಈಗ ಟ್ರೈ ಮಾಡ್ತಾಳೆ. ಬಟ್ ಅವ್ನು ಮಾತ್ರ ಬರೆಯೋ ಮೂಡಲ್ಲಿ ಅದನ್ನ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರಲ್ಲ. ಸೊ ಆಶಾನು ಕೂಡ ಆ ಮ್ಯಾಟರ್ನ ಅಲ್ಲೇ ಬಿಟ್ಬಿಡ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆದೋದ್ಮೇಲೆ ಆಶಾ ಈಗ ಹೊಸದೊಂದು ಆಂಡ್ರಾಯ್ಡ್ ಫೋನ್ ತಗೋತಾಳೆ. ಸ್ಕೂಲ್ ನಲ್ಲಿ ಒಬ್ಬ ಹುಡುಗ ಈಗ ಅವಳಿಗೆ ವಾಟ್ಸ್ಆಪ್ ಅಂದ್ರೆ ಏನು, ಫೇಸ್ಬುಕ್ ಅಂದ್ರೆ ಏನು ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಸಂಜೆ ಈಗ ಮೀರಾ ಮನೆಗ್ ಬಂದ್ರೆ ಆಶಾ ಅಲ್ಲಿ ತನ್ನ ಹೊಸ ಫೋನ್ ನ ಯೂಸ್ ಮಾಡ್ತಾ ಇರ್ತಾಳೆ. ಸೊ ಅವಳು ಕೂಡ ಅಮ್ಮನಿಗೆ ಫೋಟೋಸ್ ತೆಗೆಯೋದು ಹೇಗೆ, ಸೆಲ್ಫೀಸ್ ತೆಗೆಯೋದೆಲ್ಲ ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಮೀರಾ ಈಗ ಅಮ್ಮನಿಗೊಂದು ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಕೊಡ್ತಾಳೆ. ಮೀರಾ ಈಗ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಅಖಿಲ್ ಅನ್ನೋನು ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಮೀರಾ ಈಗ ಇನ್ಮೇಲೆ ಮಾತಾಡೋದೆಲ್ಲ ಏನಿಲ್ಲ, ನಾನು ಓದ್ಕೋಬೇಕು ಅಂತ ಹೇಳ್ತಾಳೆ. ಸರಿ ಒಂದ್ಸಲ ಕಾಫಿ ಡೇಗ್ ಬಾ, ಅಲ್ಲಿ ಮಾತಾಡೋಣ ಅಂತ ಹೇಳಿ ಅಖಿಲ್ ಕರೀತಾನೆ. ಬಟ್ ಮೀರಾ ಮಾತ್ರ ಕನ್ಫರ್ಮ್ ಆಗಿ ನೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಆಶಾ ನಿಧಾನವಾಗಿ ಆ ಫೋನ್ ನಲ್ಲೇ ಮುಳುಗೋಗ್ತಾ ಇರ್ತಾಳೆ. ಹೀಗೆ ಅಲ್ಲಿಗ ಫೇಸ್ಬುಕ್ ನ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಅಖಿಲ್ ಅನ್ನೋ ನೇಮ್ ಕಾಣುತ್ತೆ. ನನ್ ಮಗಳು ಹೇಳಿದ್ದು ಇವನ್ ಬಗ್ಗೆನೇನಾ ಅಂತ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸ್ತಾಳೆ. ಅಲ್ಲಿಂದ ಸ್ವಲ್ಪ ಹೊತ್ತಿಗೆ ಆ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನೇನಿದೆ, ಇಬ್ರು ಈಗ ಚಾಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನೀನೇನ ನನ್ ಮಗಳ ಜೊತೆ ಮಾತಾಡ್ತಾ ಇರೋದು ಅಂತ ಆಶಾ ಈಗ ಅಖಿಲ್ ಹತ್ರ ಕೇಳ್ತಾಳೆ. ಅದಕ್ಕೆ ಅವನಿಗ ಹೌದು ಅಂತ ಹೇಳಿ ಆನ್ಸರ್ ಮಾಡ್ತಾನೆ. ಇವಳೀಗ ಕೋಪದಿಂದ ಇರೋ ಒಂದು ಎಮೋಜಿನ ಕಳಿಸಿ ನಾವಿಬ್ರು ಮೀಟ್ ಆಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಕೂಡ ಸರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ತಾನೆ. ಎಲ್ಲಿಗೆ ಬರ್ಬೇಕು, ಎಷ್ಟ್ ಗಂಟೆಗೆ ಬರ್ಬೇಕು ಅಂತ ಹೇಳಿ ಚಾಟ್ ಮಾಡ್ಕೋತಾ ಇರ್ತಾರೆ. ಆಗ ಸುಧೀರ್ ಈಗ ಮೆಲ್ಲಗ್ ಬಂದು ಆಶಾ ಪಕ್ಕದಲ್ಲಿ ಕೂತ್ಕೋತಾನೆ. ಯಾಕಂದ್ರೆ ತುಂಬಾ ಗ್ಯಾಪ್ ಬಂದಿರುತ್ತೆ, ಅದಕ್ಕೆ. ತುಂಬಾ ದಿನ ಆಗೋಯ್ತು, ಈ ರಾತ್ರಿ ಆದ್ರೂ ನಾನು ನೀನು ಜೊತೆಗೆ ಅಂತಾನೆ ಅಷ್ಟೇ. ಆಶಾ ಈಗ ಅವನಿಗೆ ಬಾಯಿಗೆ ಬಂದಂಗ್ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಇಬ್ರು ಅಂದ್ಕೊಂಡ ಹಾಗೆ ಈಗ ಮೀಟ್ ಆಗೋದಕ್ಕೆ ಅಂತ ಹೇಳಿ ಆಶಾ ಬರ್ತಾಳೆ. ಅಖಿಲ್ ಕೂಡ ಕಾರಲ್ಲಿ ಬರ್ತಾನೆ. ಈಗ ಅವನು ಬನ್ನಿ ಕಾರಲ್ಲೇ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಆಶಾನ ಕರೀತಾನೆ. ಅವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಕಾರ್ ಒಳಗಡೆ ಹತ್ಕೋತಾಳೆ. ಹೀಗೆ ಅವನೀಗ ಡ್ರೈವ್ ಮಾಡ್ಬೇಕಾದ್ರೆ ಆಶಾ ಈಗ ನೀನ್ ಯಾಕೆ ನನ್ ಮಗಳಿಗೆ ಫೋನ್ ಕೊಡ್ಸಿದ್ದು, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಅವನೀಗ ನೀವ್ ಅಂದ್ಕೊಂಡಿರೋ ಹಾಗೆ ನಮ್ಮಿಬ್ರ ಮಧ್ಯೆ ಅಂತದ್ದೇನಿಲ್ಲ, ಮೀರಾ ನನ್ ತಂಗಿ ಫ್ರೆಂಡು, ಅಂದ್ರೆ ನನಗೂ ಅವಳು ತಂಗಿ ತರನೆ ಅಂತ ಹೇಳ್ತಾನೆ. ಈಗ ನಮ್ಮ ಆಶಾಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗತ್ತೆ. ಹೀಗೆ ಅವ್ರಿಬ್ರು ಈಗ ಮಾತಾಡ್ಕೊಂಡು ನಕ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅವನು ಆಶಾನ ಕಾಫಿಗೆ ಕರೀತಾನೆ. ಬಟ್ ಅವಳು ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ತಾಳೆ. ಅಖಿಲ್ ಈಗ ಆಶಾನ ಸ್ಕೂಟರ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಅವನು ಹೊರಟೋಗ್ತಾನೆ. ಆ ದಿನ ರಾತ್ರಿ ಅಖಿಲಿಂದ ಆಶಾಗೊಂದು ಮೆಸೇಜ್ ಬರುತ್ತೆ. ನಿಮ್ ಹತ್ರ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳಿ ಮೆಸೇಜ್ ಮಾಡಿರ್ತಾನೆ. ಆ ಮೆಸೇಜ್ ನೋಡೋದಾಗಿಂತ ನಮ್ಮ ಆಶಾಗೆ ಏನೋ ಒಂಥರ ಫೀಲಿಂಗು. ಆಮೇಲೆ ಅವ್ನು ಮಾಡೋ ಮೆಸೇಜ್ ಗಳೆಲ್ಲ ಫ್ಲರ್ಟ್ ಮಾಡೋ ತರನೇ ಇರುತ್ತೆ. ಅದಕ್ಕೆ ಅವಳೀಗ ಇನ್ಮೇಲೆ ನನಗೆ ಮೆಸೇಜ್ ಮಾಡಬೇಡ ಅಂತ ಹೇಳ್ತಾಳೆ. ಆ ದಿನ ಇಲಿಗಳೆಲ್ಲ ಸೇರಿ ಆಶಾ ಟೈಲರಿಂಗ್ ಮಿಷಿನ್ ವೈರ್ ನ ಕಡ್ದಾಕ್ಬಿಟ್ಟಿರ್ತವೆ. ಅವನೀಗ ಸಾಯಿಸ್ಬೇಕಂತ ಹೇಳಿ ಮೀರಾ ಜೊತೆ ಸೇರಿ ಇಲಿಗಳನ್ನ ಹುಡುಕ್ತಾ ಇರ್ತಾಳೆ. ಆಗ ಅವಳಿಗೆ ಅಖಿಲಿಂದ ಕಾಲ್ ಬರುತ್ತೆ. ಯಾಕಂದ್ರೆ ಇವಳು ಗಂಡ ಕುಡಿದು ರೋಡಲ್ಲಿ ಬಿದ್ದಿರ್ತಾನೆ. ಆಶಾ ಈಗ ಅಲ್ಲಿಗೆ ಹೋಗಿ ಅವನ್ ಗಂಡನ್ನ ಆಟೋದೊಳಗಡೆ ಹಾಕೊಂಡು ಇವನಿಗೆ ಥ್ಯಾಂಕ್ಸ್ ಅಂತ ಹೇಳಿ ಅವನ್ ಗಂಡನ್ನ ಅಲ್ಲಿಂದ ಕರ್ಕೊಂಡ್ ಬರ್ತಾಳೆ. ನೆಕ್ಸ್ಟ್ ಡೇ ಈಗ ಆಶಾ ಈಗ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಅಖಿಲ್ ಕಾಲ್ ಮಾಡ್ತಾನೆ. ಇವಳು ಈಗ ಕಾಲ್ ರಿಸೀವ್ ಮಾಡಿ ಇಬ್ರು ಈಗ ಮಾತಾಡ್ಕೊಳ್ತಾ ಇರ್ತಾರೆ. ಈಗೆಲ್ಲ ಓಕೆನಾ ಅಂತ ಹೇಳಿ ಅಖಿಲ್ ಈಗ ಆಶಾನ ಕೇಳ್ತಾನೆ. ನನಗಿದೆಲ್ಲ ಡೈಲಿ ಇದ್ದಿದ್ದೆ ಅಂತ ಹೇಳಿ ಆಶಾ ಈಗ ಅಖಿಲ್ಗೆ ಹೇಳ್ತಾಳೆ. ಹೀಗೆ ಮಾತಿನ ಮಧ್ಯೆ ಮಾತಾಡ್ತಾ ಅವನೀಗ ಇವಳನ್ನ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಇವಳು ಗೋಳನ್ನೆಲ್ಲ ಅವನ ಜೊತೆ ಶೇರ್ ಮಾಡ್ಕೋತಾ ಇರ್ತಾಳೆ. ಈಗ ಅವನು ನಿಧಾನವಾಗಿ ಟೈಮ್ ನೋಡ್ಕೊಂಡು ನಾವಿಬ್ರು ಮತ್ತೆ ಮೀಟ್ ಆಗ್ಬೇಕಲ್ವಾ ಅಂತ ಕೇಳ್ತಾನೆ. ಮೊದಲಿಗೆ ಅವಳು ಕೂಡ ಇಲ್ಲ ಅಂತ ಹೇಳ್ತಾಳೆ. ಬಟ್ ಅವನು ಜಸ್ಟ್ ಮಾತಾಡೋಕಷ್ಟೇ ಅಂದಾಗ ಇವಳು ಕೂಡ ಸರಿ ಅಂತ ಹೇಳಿ ಒಪ್ಕೋತಾಳೆ. ಈಗ ಇಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಅಖಿಲ್ ಈಗ ಆಶಾ ಹತ್ರ, ಮೀರಾ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮನ್ನೊಂದ್ಸಲ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಬಟ್ ನಾನೀಗ ನಿಮ್ಮನ್ನ ನೋಡ್ದಾದ್ಮೇಲೆ ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ, ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಅವಳಿಗಲ್ಲೀಗ ಶಾಕು. ನೀನು ಏನ್ ಮಾತಾಡ್ತಾ ಇದೀಯ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ನನ್ನ ವಯಸ್ಸೆಷ್ಟು ಗೊತ್ತಾ? 38. ನನಗೆ 17 ವರ್ಷದ ಮಗಳಿದ್ದಾಳೆ. ಅವನೀಗ ನಗ್ತಾ ಪ್ರೀತಿಗೆ ವಯಸ್ಸಲ್ಲ ಮನಸ್ಸು ಮುಖ್ಯ ಅಂತ ಡೈಲಾಗ್ ಹೊಡೆದ್ಬಿಡ್ತಾನೆ. ಅವಳ ತಲೆಗೀಗ ಪ್ರೀತಿ ಅನ್ನೋ ಹುಳನ ಬಿಟ್ಬಿಡ್ತಾನೆ. ಅವನ್ ಹೇಳಿದ ಮಾತು ಆಶಾ ಮನಸ್ಸಲ್ಲಿ ಗಟ್ಟಿಯಾಗಿ ನೆಟ್ಕೊಂಡ್ಬಿಡುತ್ತೆ. ಈಗಲ್ಲಿ ಮೀರಾ ಓದ್ಕೋತಾ ಇದ್ರೆ ಸುಧೀರ್ ವಾಲ್ಯೂಮ್ ನ ಜೋರಾಗಿ ಇಟ್ಕೊಂಡು ಟಿವಿನ ನೋಡ್ತಾ ಇರ್ತಾನೆ. ಆಶಾಗೀಗ ಸಿಟ್ಟು ಬಂದು ಆ ಟಿವಿ ರಿಮೋಟ್ ನ ಕಿತ್ಕೊಂಡು ಟಿವಿನ ಆಫ್ ಮಾಡಿ ಇಬ್ಬರ ಮಧ್ಯೆ ಈಗ ಜಗಳ ಶುರು ಆಗತ್ತೆ. ನೆಕ್ಸ್ಟ್ ಡೇ ಆಶಾ ಈಗ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ.
ಇಷ್ಟು ದಿನ ನೋಡ್ಕೊಳ್ದೇ ಇರೋ ಅಂದ ಚಂದನ ಈಗ ಮಿರರ್ ಅಲ್ಲಿ ನೋಡ್ಕೋತಾ ಇರ್ತಾಳೆ. ಅವಳಾಗೆ ರೆಡಿ ಆಗೋದನ್ನ ಸುಧೀರ್ ಕೂಡ ನೋಡ್ತಾನೆ. ಬಟ್ ಅಲ್ಲಿ ಏನು ಮಾತಾಡಲ್ಲ, ಯಾಕಂದ್ರೆ ಅವನು ಸಂಪಾದನೆ ಮಾಡ್ತಿಲ್ಲ. ಆಶಾ ಈಗ ಬೈಕ್ ನಲ್ಲಿ ಬರ್ಬೇಕಾದ್ರೆ ಅವಳಿಗೆ ಅಖಿಲಿಂದ ಕಾಲ್ ಬರುತ್ತೆ. ಇವಳೀಗ ಬೈಕ್ ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾಳೆ. ನಿನ್ನೆ ನೀನ್ ಹೇಳಿದ್ದು ಮನಸ್ಸಿಂದ ಹೇಳಿದ್ಯೋ ಇಲ್ವಾ ಬರೀ ಬಾಯಿ ಮಾತು ಅಂತ ಕೇಳ್ತಾಳೆ. ಅವನು ಅದಕ್ಕೆ ಸೆಕೆಂಡ್ ಕೂಡ ಯೋಚನೆ ಮಾಡ್ದೆ, ನಾನ್ ಹೇಳಿದ್ದೆಲ್ಲ ಮನಸ್ಸಿಂದ ಅಂತ ಹೇಳ್ತಾನೆ. ಇವಳಿಗೆ ಯಾವತ್ತು ಇಲ್ದಿರೋ ನಾಚಿಕೆ ಇವಾಗ ಸಡನ್ ಆಗಿ ಬಂದ್ಬಿಡುತ್ತೆ. ಟಕ್ ಅಂತ ಕಾಲ್ ಕಟ್ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ಈಗ ಇವಳು ಸ್ಕೂಲ್ ನಲ್ಲಿ ಲೆಸನ್ ಮಾಡ್ತಿದ್ರು, ಇವಳು ಧ್ಯಾನ ಎಲ್ಲ ಮೊಬೈಲ್ ಫೋನ್ ಮೇಲೆನೆ ಇರುತ್ತೆ. ಈ ಕಡೆ ಮನೇಲೀಗ ಸುಧೀರ್ ಇಲಿಗಳಿಗೋಸ್ಕರ ಒಂದು ಬೋನ್ ನ ರೆಡಿ ಮಾಡ್ತಾನೆ. ಅದನ್ನೀಗ ಮೀರಾ ಕೈಯಲ್ಲಿ ಕೊಟ್ಟು ಇಲಿಗಳೆಲ್ಲಿ ಬರುತ್ತೋ ಅಲ್ಲಿ ಇದನ್ನ ಹಿಡು ಅಂತ ಹೇಳ್ತಾನೆ. ಅದಿಟ್ಟ ಸ್ವಲ್ಪ ಹೊತ್ತಿಗೆ ಇಲಿಗಳು ಸಿಕ್ಬಿದ್ದಾಗ ಅನ್ಸುತ್ತೆ. ಈಗ 3 ಜನರು ಸ್ಟಿಕ್ ನ ತಗೊಂಡು ಇಲಿಗಳನ್ನ ಸಾಯಿಸ್ಬೇಕು ಅಂತ ಹೇಳಿ ರೆಡಿ ಆಗ್ತಾರೆ. ಆಮೇಲೆ ನೋಡಿದ್ರೆ ಒಳಗಡೆ ಇಲಿನೂ ಇಲ್ಲ ಏನೂ ಇಲ್ಲ. ಇದರಿಂದ ಈಗ ಆಶಾಗೆ ತನ್ನ ಗಂಡನ ಮೇಲೆ ಇನ್ನ ಸಿಟ್ಟು ಬರುತ್ತೆ. ಅವಳು ಬೈತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವೀಗ ನೋಡಿದ್ರೆ ಆಶಾ ಮತ್ತೆ ಅಖಿಲ್ ಇಬ್ರು ಕಪಲ್ಸ್ ತರ ಒಬ್ರನ್ನೊಬ್ರು ಅಪ್ಕೊಂಡು ಬೀಚ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಒಂದ್ ಕಡೆ ನಿಂತ್ಕೊಂಡು ನಿಮ್ಗೂ ನಿಮ್ ಹಸ್ಬೆಂಡ್ಗೂ ಏನ್ ಪ್ರಾಬ್ಲಮ್ ಅಂತ ಅಖಿಲಿಗೆ ಆಶಾ ಹತ್ರ ಕೇಳ್ತಾನೆ. ಈಗ ಆಶಾ ತನ್ನ ಮನಸ್ ಬಿಚ್ಚಿ ಅಖಿಲ್ ಜೊತೆ ಮಾತಾಡ್ತಾಳೆ. ನಾನು ಸುಧೀರ್ ಇಬ್ರು ಲವ್ ಮಾಡಿ ಮದುವೆ ಆದವರು. ಸುಧೀರ್ ಟೀಚರ್ ಕೆಲ್ಸನ ಬಿಟ್ಟಾದ್ಮೇಲೆ ಬೇರೆ ಕೆಲ್ಸನ ಹುಡುಕ್ತೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನ್ ಬರೆದ ಬುಕ್ ನ ಪ್ರಿಂಟ್ ಮಾಡ್ಸೋದಕ್ಕೆ ಅಂತ ಹೇಳಿ ನಾವು ಸಾಲ ಮಾಡ್ಬೇಕಾಯ್ತು. ಆ ಸಾಲ ಕೊಟ್ಟವನು ಮನೆಗ್ ಬಂದು ಅಸಹ್ಯವಾಗೆಲ್ಲ ಮಾತಾಡೋನು. ಕೊನೆಗೆ ಆ ಸಾಲನ ತೀರ್ಸೋದಕ್ಕೆ ನನ್ ಬಂಗಾರನೆಲ್ಲ ಮಾರ್ಬೇಕಾಯ್ತು. ಆಗಿಂದ್ಲೇ ನಾನು ನನ್ನ ಹಸ್ಬೆಂಡು ಸ್ವಲ್ಪ ದೂರದಲ್ಲಿದ್ದೀವಿ ಅಂತ ಹೇಳ್ತಾಳೆ. ಅವನೀಗ ಅವಳು ನಪ್ಕೊಂಡು ಸಮಾಧಾನ ಪಡಿಸ್ತಾನೆ. ಈಗ ಮನೆಯಲ್ಲೀಗ ಅಡಿಗೆ ಮನೆಯಿಂದ ವಿಷಲ್ಗಳು ಒಂದೇ ಸಮ ಬರ್ತಾನೆ ಇರುತ್ತೆ. ಮೀರಾ ಈಗ ಅಮ್ಮ ಎಲ್ಲೋದ್ಲು ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಆಶಾ ಅಡಿಗೆ ಮನೆಯಲ್ಲೇ ಇರ್ತಾಳೆ. ಬಟ್ ಅವಳ ಧ್ಯಾನ ಎಲ್ಲ ಅಖಿಲ್ ಮೇಲೆ ಇರುತ್ತೆ. ಮೀರಾ ಈಗ ಅಮ್ಮ ನೀನು ದಿನ ದಿನ ಫೋನ್ಗೆ ತುಂಬಾ ಅಡಿಕ್ಟ್ ಆಗ್ತಾ ಇದೀಯ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಅಮ್ಮ ಈಗ ಸಾರಿ ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ಮೀರಾಗೆ ಎಚ್ಚರ ಆಗುತ್ತೆ. ಆಗಲ್ಲಿ ಅವ್ರಮ್ಮ ಫೋನ್ ನಲ್ಲಿ ಮಾತಾಡ್ಕೊಂಡು ಯಾರ ಜೊತೆನೋ ನಗ್ತಾ ಇರ್ತಾಳೆ. ಇಲ್ಲೀಗ ಮೀರಾಗೆ ಅಮ್ಮನ ಮೇಲೆ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ ಡೇ ಅಖಿಲ್ ಈಗ ಒಂದು ಹೋಟೆಲ್ ನಲ್ಲಿ ಇರ್ತಾನೆ. ಆಶಾ ಈಗ ಹೋಟೆಲ್ಗೆ ಹೋಗಿ ಅವನ ಜೊತೆ ಹ್ಯಾಪಿಯಾಗಿರ್ತಾಳೆ. ಇವನೀಗ ಮೆಲ್ಲಗೆ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ಹೇಳಿ ಕ್ಯಾಮ್ರಾನ ಆನ್ ಮಾಡಿ ಅವಳನ್ನ ಅಪ್ರೋಚ್ ಆಗ್ತಾನೆ. ಬಟ್ ಅದಕ್ಕೆ ಆಶಾ ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಡೇ ಈಗ ಆಶಾ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಮೀರಾ ಅವಳ ಫೋನ್ ನ ಚೆಕ್ ಮಾಡ್ತಾಳೆ. ಅವಳು ನೋಡ್ತಾ ಇರೋದನ್ನ ಆಶಾ ಈಗ ಹೊರಗಡೆ ಬಂದು ನೋಡ್ತಾಳೆ. ಆಶಾಗೀಗ ಗೊತ್ತಾಗ್ಬಿಡುತ್ತೆ ಇವಳಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ. ಇಲ್ಲಿಂದ ತಾಯಿ ಮತ್ತೆ ಮಗಳ ಮಧ್ಯೆ ಮಾತೇ ಇರೋದಿಲ್ಲ. ಇದೇ ವಿಷಯ ಹೋಗೀಗ ಅಖಿಲ್ ಹತ್ರ ಆಶಾ ಹೇಳ್ತಾಳೆ. ಅದಕ್ಕೆ ಅಖಿಲ್ ಕೂಡ ಮೀರಾ ನನಗೂ ಕಾಲ್ ಮಾಡಿದ್ಲು ಅಂತ ಹೇಳ್ತಾನೆ. ಅವತ್ ರಾತ್ರಿ ಮೀರಾ ಈಗ ಅಪ್ಪನ ಜೊತೆ ಮಾತಾಡ್ತಾ ಇದ್ರೆ ಇಲ್ಲಿ ಆಶಾಗೆ ಭಯ ಶುರು ಆಗ್ಬಿಡುತ್ತೆ. ಎಲ್ಲಿ ಇವ್ರ ಅಪ್ಪನಿಗೆ ನಿಜಾನ ಹೇಳ್ಬಿಡ್ತಾಳೋ ಅಂತ. ನೆಕ್ಸ್ಟ್ ಡೇ ಈಗ ಆಶಾ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಸ್ಕೂಲ್ ಟೀಚರ್ ಒಬ್ರು ಇರ್ತಾರೆ. ಇವಳು ಆಶಾ ಫ್ರೆಂಡೇ. ಇವಳಿಗೆ ಮೀರಾ ಎಲ್ಲಾ ವಿಷಯನ ಹೇಳ್ಬಿಟ್ಟಿರ್ತಾಳೆ. ಅವಳಿಗೆ ಇವಳಿಗೆ ನೀನು ವಯಸ್ಸೇನು ನೀನ್ ಮಾಡ್ತಿರೋದೇನು ಅಂತ ಹೇಳಿ ಬೈದ್ ಬಿಡ್ತಾಳೆ. ಆಮೇಲೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಹೇಳಿ ಬುದ್ಧಿವಾದ ಹೇಳ್ತಾಳೆ. ಇದೇ ಯೋಚನೆಯಲ್ಲಿ ಈಗ ಆಶಾ ಬೈಕ್ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸಂಜೆ ಈಗ ಮೀರಾ ಮನೆಗ್ ಬಂದ್ರೆ ಅಲ್ಲಿ ಅಮ್ಮನ್ ಕೈಗೆ ಬ್ಯಾಂಡೇಜ್ ಇರುತ್ತೆ. ಅದನ್ನ ನೋಡಿ ಮೀರಾಗೆ ಸಿಟ್ಟೆಲ್ಲ ಹೋಗಿ ಅಮ್ಮನ್ ಜೊತೆ ಮಾಮೂಲಿಯಾಗೆ ಮಾತಾಡ್ತಾಳೆ. ಈಗ ಮತ್ತೆ ಅಮ್ಮ ಮಗಳು ಒಂದಾಗಿ ಮಾಮೂಲಿಯತ್ತೆ ಮಾತಾಡ್ಕೊಂಡಿರ್ತಾರೆ. ಆಶಾ ಈಗ ಮೀರಾಗೆ ಐಸ್ ಕ್ರೀಮ್ ತಂದ್ಕೊಟ್ಟು ಇನ್ಮೇಲೆ ಈ ತರ ಎಲ್ಲ ಆಗೋದಿಲ್ಲ, ನಾವು ಮೊದಲಿನಂತೆ ಇರೋಣ ಅಂತ ಹೇಳ್ತಾಳೆ. ಅದಕ್ಕೆ ಮೀರಾ ಕೂಡ ಫುಲ್ ಹ್ಯಾಪಿ ಆಗ್ತಾಳೆ. ಆ ದಿನ ರಾತ್ರಿ ಮತ್ತೆ ಸುಧೀರ್ ಈಗ ಕುಡಿದು ಮನೆಗ್ ಬರ್ತಾನೆ. ಅವನು ನೋಡಿದ ಆಶಾಗೆ ಅವನ ಮೇಲೆ ಕೋಪ ಅಸಹ್ಯ ಎಲ್ಲ ಉಡ್ಕೊಂಡ್ಬಿಡುತ್ತೆ. ಈ ಮನುಷ್ಯನ್ ಜೊತೆ ಜೀವನ ಪೂರ್ತಿ ಇರ್ಬೇಕಂತ ಹೇಳಿ ಯೋಚಿಸ್ತಾ ಇರ್ತಾಳೆ. ಆಗ್ಲೇ ಮೀರಾಗ ಯಾಕೋ ಹೊಟ್ಟೆ ನೋವು ಶುರು ಆಗ್ಬಿಡುತ್ತೆ. ಆಶಾ ಈಗ ಸುಧೀರ್ ನೆಬ್ಬರ್ಸ್ಕೊಂಡು ಮೀರಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಮೀರಾನು ಕೂಡ ಸ್ವಲ್ಪ ಸರಿ ಹೋಗ್ತಾಳೆ. ಅವಳನ್ನೀಗ ಮನೆ ಕರ್ಕೊಂಡ್ ಬರ್ತಾರೆ. ಬಟ್ ಅಲ್ಲಿ ಅವಳಿಗೆ ಊಟನೇ ಸೇರ್ತಾ ಇರಲ್ಲ. ಅವರಪ್ಪ ಈಗಲ್ಲ ಅವಳಿಗೆ ಗಂಜಿ ಕುಡಿಸ್ತಾ ಇರ್ತಾನೆ. ಅವಳಿಗೆ ನಾರ್ಮಲ್ ಸ್ಟೇಜ್ಗೆ ಬಂದ್ಲು ಅಂತ ಹೇಳಿ ಅವಳನ್ನೀಗ ಸ್ಕೂಲ್ಗೆ ಕಳಿಸ್ತಾರೆ. ಅಲ್ಲವಳು ಸ್ಕೂಲ್ ನಲ್ಲೇ ತಲೆ ತಿರುಗಿ ಬಿದ್ಬಿಡ್ತಾಳೆ. ಸ್ಕೂಲ್ನವ್ರೀಗ ಸುಧೀರ್ಗೆ ಕಾಲ್ ಮಾಡ್ತಾರೆ. ಅವನೀಗ ಸ್ಕೂಲ್ಗೆ ಬಂದು ಮೀರಾನೀಗ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಆಶಾ ಕೂಡ ಕಾಲ್ ಮಾಡಿ ಹೇಳ್ತಾನೆ. ಅವಳು ಈಗ ಬಿಟ್ಟು ಹಾಸ್ಪಿಟಲ್ಗೆ ಹೊಡ್ ಬರ್ತಾಳೆ. ಒಳಗಡೆ ಅಲ್ಲಿ ಮೀರಾಗೀಗ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಇವರಿಲ್ಲಿ ಇಬ್ರು ಕೂಡ ಭಯ ಪಡ್ತಾ ಇರ್ತಾರೆ. ಡಾಕ್ಟರ್ ಈಗ ಹೊರಗಡೆ ಬಂದು ನಿಮ್ ಮಗಳು ಇನ್ನಿಲ್ಲ ಅಂತ ಹೇಳ್ಬಿಡ್ತಾನೆ. ಬೆಳಿಗ್ಗೆ ಇದ್ದ ಮಗಳು ಈಗಿಲ್ಲ ಅಂತ ಹೇಳಿದ್ರೆ ಯಾವ ಪೇರೆಂಟ್ಸ್ ತಾನೇ ಸುಮ್ನೆ ಇರ್ತಾರೆ. ಇಬ್ರು ಈಗ ಅಲ್ಲಿ ಒಂದೇ ಸಮ ಅಳ್ತಾ ಇರ್ತಾರೆ. ಈಗ ಅಕ್ಕಪಕ್ಕದವರೆಲ್ಲ ಬಂದು ಅವ್ರನ್ನ ಸಮಾಧಾನ ಪಡಿಸ್ತಾ ಇರ್ತಾರೆ. ನೆಕ್ಸ್ಟ್ ಈಗ ಅಖಿಲ್ ಕೂಡ ಅಲ್ಲಿಗೆ ಬರ್ತಾನೆ. ಅವ್ನ್ ಆಲ್ರೆಡಿ ಸುಧೀರ್ಗೆ ಹೆಲ್ಪ್ ಮಾಡಿರ್ತಾನಲ್ವಾ, ಅದಕ್ಕೆ ಸುಧೀರ್ ಕೂಡ ಗೊತ್ತು ಇವನ್ ಯಾರು ಅಂತ. ಅಖಿಲ್ ಈಗ ಸೀದಾ ಆಶಾ ಹತ್ರಕ್ಕೆ ಹೋಗ್ತಾನೆ. ಈಗ ನಿಮ್ ಸಿಚುವೇಶನ್ ಏನು ಅಂತ ನನಗೆ ಗೊತ್ತು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವಳಿಗೆ ಧೈರ್ಯ ತುಂಬತಾನೆ. ಅಲ್ಲಿಂದ ಸುಧೀರ್ ಹತ್ರಕ್ಕೆ ಹೋಗಿ ಅವನಿಗೆ ಕೂಡ ಧೈರ್ಯ ತುಂಬಿ ಅಲ್ಲಿಂದ ಓಡ್ತಾನೆ. ಆ ದಿನ ರಾತ್ರಿ ಮಗಳು ಸತ್ತೋಗಿರೋ ದುಃಖದಲ್ಲಿ ಈಗ ಮತ್ತೆ ಸುಧೀರ್ ಕುಡ್ಕೊಂಡ್ ಬರ್ತಾನೆ. ಅಲ್ಲಿಗ ಮಗಳು ಫೋಟೋನ ಆಶಾಗೆ ತೋರಿಸ್ತಾನೆ. ಇಬ್ರು ಈಗ ಮಗಳನ್ನ ನೆನಪಿಸ್ಕೊಂಡು ಅಳ್ತಾ ಇರ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳೆದೋಗುತ್ತೆ. ಈಗ ಆಶಾ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ.
ಆಗಲ್ಲ ಅವಳಿಗೊಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಅದಿನ ಮೀರಾ ಫೋನ್ ಹೊಡೆದಾಕ್ಬಿಟ್ಟಿರ್ತಾಳಲ್ವಾ, ಆ ಫೋನ್ ಇಂದ ಈ ಮೆಮೊರಿ ಕಾರ್ಡ್ ಸಪರೇಟ್ ಆಗಿ ಬಿದ್ದಿರುತ್ತೆ. ಈಗ ಮೆಮೊರಿ ಕಾರ್ಡ್ ನ ಆಶಾ ಈಗ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿಗ ನೋಡ್ತಾ ನೋಡ್ತಾ ಆಶಾ ಮುಖನೇ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಅಖಿಲ್ ಯಾವ ತರ ಇವಳನ್ನ ಬಲೆಗೆ ಹಾಕೊಂಡಿದ್ನೋ ಅದಕ್ಕಿಂತ ಮುಂಚೆನೆ ಇವ್ರ ಮಗಳನ್ನ ಬಲೆಗೆ ಹಾಕೊಂಡಿರ್ತಾನೆ. ಅದಲ್ದೆ ಅವಳ ಜೊತೆ ಎಲ್ಲಾ ಮುಗಿಸಿರೋ ಫೋಟೋಗಳು ವಿಡಿಯೋಗಳೆಲ್ಲ ಅದ್ರಲ್ಲಿರುತ್ತೆ. ಈಗ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ, ಆಶಾ ಈಗ ಮೀರಾ ಫೋಟೋ ಹತ್ರ ಹೋಗಿ ಗೊಳೋ ಅಂತ ಅಳ್ತಾ ಇರ್ತಾಳೆ. ಈ ಮೀರಾನ ಮನೆ ಹಿಂದೆನೆ ಊತಾಕಿರ್ತಾರೆ. ಅಲ್ಲಿಗೀಗ ಆಶಾ ಹೋಗಿ ಗೊಳೋ ಅಂತ ಅಳ್ತಾ ಇರ್ತಾಳೆ. ಇಲ್ಲೇ ನಮ್ಗೆ ತಲೆ ತಿರುಗಿ ಬಿದ್ದೋಗುವಂತ ಒಂದು ಸತ್ಯ ಆಚೆ ಬರುತ್ತೆ. ಆ ದಿನ ಆಶಾ ಐಸ್ ಕ್ರೀಮ್ ತಂದು ಮೀರಾ ಕೊಡ್ತಾಳಲ್ವಾ, ಆ ಐಸ್ ಕ್ರೀಮ್ ನಲ್ಲೇ ವಿಷನ ಮಿಕ್ಸ್ ಮಾಡ್ಬಿಟ್ಟಿರ್ತಾಳೆ. ಆ ವಿಷ ಫುಡ್ ಪಾಯ್ಸನ್ ತರ ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಇವಳೇ ಇವಳ ಮಗಳನ್ನ ಸಾಯಿಸಿದಾಳೆ. ಯಾಕಂದ್ರೆ ಬಾಯ್ ಫ್ರೆಂಡ್ ಗೋಸ್ಕರ. ಇವಳು ಬದುಕಿದ್ರೆ ಎಲ್ಲದಕ್ಕೂ ಅಡ್ಡ ಬರ್ತಾಳೆ. ಅದೇ ಇವಳೇ ಇಲ್ದಂಗ ಆಗ್ಬಿಟ್ರೆ ನನ್ ಗಂಡನ್ನ ಬಿಟ್ಟು ಅಖಿಲ್ ಜೊತೆ ಹೋಗಿ ಹ್ಯಾಪಿ ಆಗಿರ್ಬೋದು ಅಂತ ಅಂದ್ಕೋತಾಳೆ. ಅದಕ್ಕೋಸ್ಕರ ಸ್ವಂತ ಮಗಳಿಗೆ ವಿಷ ಇಟ್ಟು ಸಾಯಿಸಿರ್ತಾಳೆ. ಇವಳೀಗ ಹುಚ್ಚಿ ತರ ಸುತ್ತ ಗೋಡೆ ನೋಡ್ಕೊಂಡು ಬಂದು ಮಲಗ್ತಾಳೆ. ಆಗ್ಲೇ ಅಲ್ಲಿಗೆ ಪೊಲೀಸ್ ಬರ್ತಿರೋ ಸೌಂಡ್ ಕೇಳುತ್ತೆ. ಅಂದ್ರೆ ಈಗ ಪೊಲೀಸ್ಗೆ ನಿಜ ಗೊತ್ತಾಗಿದೆ. ಹಾಗೆ ಸುಧೀರ್ ಕೂಡ ಈಗ ನಿಜ ಗೊತ್ತಾಗಿದೆ. ಅವನೀಗ ಕೋಪದಿಂದ ಇವಳನ್ನ ಹೊಡಿಬೇಕಂತ ಹೇಳಿ ಬರ್ತಾನೆ. ಆಗ ಪೊಲೀಸ್ ಅವನನ್ನ ಹಿಡ್ಕೋತಾನೆ. ಈಗ ಇವಳು ಸಡನ್ ಆಗಿ ಕಣ್ಬಿಟ್ಟು ನೋಡ್ತಾಳೆ, ಎಲ್ಲಾನು ಕನ್ಸು. ಆಗ್ಲೇ ಅಲ್ಲಿಗ ಟಿವಿ ನಲ್ಲಿ ಒಂದು ನ್ಯೂಸ್ ರನ್ ಆಗ್ತಾ ಇರುತ್ತೆ. ಇವಳೀಗ ಏನದು ನ್ಯೂಸ್ ಅಂತ ಬಂದು ನೋಡಿದ್ರೆ ಅಲ್ಲಿಗ ಅಖಿಲ್ ಮತ್ತೆ ಅವನ ಫ್ರೆಂಡ್ಸ್ ನ ಪೊಲೀಸ್ನವರು ಅರೆಸ್ಟ್ ಮಾಡಿರ್ತಾರೆ. ಯಾಕಂದ್ರೆ ಇವರೆಲ್ಲ ಹುಡುಗಿರ್ನ ಟ್ರಾಪ್ ಮಾಡಿ ಫೋಟೋಸ್ ಮತ್ತೆ ವಿಡಿಯೋಸ್ ನ ತೆಗೆದು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ಇಂಥವನ್ಗೋಸ್ಕರ ಸ್ವಂತ ಮಗಳನ್ನೇ ಸಾಯಿಸಿರ್ತಾಳೆ. ಪ್ರಪಂಚದ ದೃಷ್ಟಿನಲ್ಲಿ ಅವಳ ಮಗಳ ಸಾವು ನ್ಯಾಚುರಲ್, ಬಟ್ ಅವಳ ಸಾವು ನ್ಯಾಚುರಲ್ ಅಲ್ಲ. ಅದಕ್ಕೆ ಸಾಕ್ಷಿ ಇಲಿಗಳೇ. ಅವೀಗ ಶಬ್ದ ಮಾಡೋದಕ್ಕೆ ಶುರು ಮಾಡ್ತವೆ. ಇವಳೀಗ ಭಯದಿಂದ ಹುಚ್ಚಿ ಅಂತೆ ಮೇಲ್ ನೋಡ್ತಾ ಇರ್ತಾಳೆ. ಹೀಗೆ ಈ ಮೂವಿ ಕೂಡ ಎಂಡ್ ಆಗ್ಬಿಡುತ್ತೆ. ನನ್ನ ಎಕ್ಸ್ಪ್ಲೈನ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ಕತೆ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.